ಇದೆ ಈ ಶಿರೂರಿನಲ್ಲಿ ಮಣ್ಣಿನಡಿ ಸಿಲುಕಿ ಲಾರಿ ಚಾಲಕ ಜೀವನ್ ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾನೆ. ಆದರೆ ಈ ಡ್ರೈವರ್ ಪತ್ತೆಗೆ ರಕ್ಷಣಾ ತಂಡಗಳು ಶ್ರಮವಹಿಸ್ತಾ ಇವೆ. ನಿಮ್ಮ ರಿಪಬ್ಲಿಕ್ ಕನ್ನಡದ ಬದುಕಿ ಬಾ ಅರ್ಜುನ ಅಭಿಯಾನಕ್ಕೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಲ್ಲಿ ಟ್ರಕ್ ಇರುವಂಥದ್ದು ಆ ಭಾಗದಲ್ಲೇ ಟ್ರಕ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಟ್ರಕ್ಕಿನ ಜಾಗ GPS ಅಲ್ಲೇ ಪತ್ತೆ ಆಗ್ತಾ ಇರೋದು. ಹಾಗಾಗಿ ಆ ಜಾಗದಲ್ಲಿ ಹುಡುಕಾಡುವಂಥ ಕೆಲಸಗಳಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಲ್ಯಾಂಡ್ ಸ್ಲೈಡ್ ಆದ ಸ್ಥಳದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇವತ್ತು ವಾಹನವನ್ನು ತಡೆ ಹಿಡಿದಿರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲೂ ಕೂಡ ಭಾರಿ ವಾಹನಗಳು ಕೂಡ ಸಾಲು ಸಾಲಾಗಿ ನಿಂತಿದೆ. ಕಣ್ಣು ಹಾಯಿಸಿದಷ್ಟು ಕಡೆಯೆಲ್ಲ ರಾಶಿ ರಾಶಿ ಮಣ್ಣು, ಕೆಸರು ಮಿಶ್ರಿತ ಸ್ಥಳಗಳಲ್ಲಿ ಕಾರ್ಯಾಚರಣೆ. ಮಣ್ಣಿನ ಅಡಿ ಸಿಲುಕಿ ನರಳಾಡುತ್ತಿರುವ ಚಾಲಕ ಅರ್ಜುನ್ ರಕ್ಷಣೆಗೆ ಸಾಹಸ. ಸ್ಥಳಕ್ಕೆ ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳ ದೌಡು. ಕ್ರೇನಲ್ಲಿ ಕುಳಿತು ಎಂಚೆಂಚು ಪರಿಶೀಲನೆ. ಶಿರೂರು ಬಳಿ ಗುಡ್ಡ ಕುಸಿತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಅಂಕೋಲದ ಶಿರೂರು ಬಳಿ ಭೀಕರ ಗುಡ್ಡ ಕುಸಿತ. ಲಾರಿ ಸಮೇತ ಮಣ್ಣಿನಡಿ ಸಿಲುಕಿ ಅರ್ಜುನ್ ನರಳಾಟ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಮರಣ ಮಳೆಗೆ ಕರಾವಳಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಮುಂಗಾರು ಮಳೆ ರೌದ್ರ ನರ್ತನಕ್ಕೆ ಉತ್ತರ ಕನ್ನಡ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ. ಅಂಕೋಲಾ ತಾಲೂಕಿನ ಶಿರೂರು ಬಳಿ ಭೀಕರ ಗುಡ್ಡ ಕುಸಿದು ಜೀವಕ್ಕೆ ಸಂಚಕಾರ ತರುತ್ತಿದೆ. ಮಣ್ಣಿನ ಅಡಿ ಲಾರಿ ಸಮೇತ ಕೇರಳ ಮೂಲದ ಚಾಲಕ ಅರ್ಜುನ್ ಸಿಲುಕಿ ನರಳಾಡುತ್ತಿದ್ದಾನೆ. ಚಾಲಕನ ರಕ್ಷಣೆಗೆ ಹರಸಾಹಸ ಪಡಲಾಗ್ತಿದೆ. ಶಾಸಕರು, ಸಚಿವರು, ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಮಣ್ಣನ್ನು ತೆಗೆಯೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಯಾಕಂದ್ರೆ 2-3 ದಿನಗಳ ಕಾಲ ಬೇಕಾಗುತ್ತೆ. ದೊಡ್ಡ ದೊಡ್ಡ ಬಂಡೆಗಳಿದೆ. ಆ ಬಂಡೆಗಳನ್ನು ಅಲ್ಲಿಂದ ತೆಗೆಯುವಂಥ ಕಾರ್ಯಾಚರಣೆ ಏನಿದೆಯಲ್ಲ, ಆ ಕಾರ್ಯಾಚರಣೆ ಇನ್ನು 2-3 ದಿನ ಬೇಕಾಗುತ್ತೆ. ನೋಡಿ, ರಾಶಿ ರಾಶಿ ಮಣ್ಣಿನ ಅಡಿ ಸಿಲುಕಿರುವ ಲಾರಿ ಡ್ರೈವರ್ ಜೀವನ್ ಮರಣ ಹೋರಾಟ ನಡೆಸುತ್ತಿದ್ದಾರೆ. ಲಾರಿ ಸಮೇತ ಮಣ್ಣಿನ ಅಡಿ ಸಿಲುಕಿ ನರಳಾಡ್ತಿದ್ದಾರೆ. ಅರ್ಜುನ್ ಫೋನ್ ಸ್ವಿಚ್ ಆಫ್ ಆಗ್ತಿದ್ದು ರಕ್ಷಣಾ ಕಾರ್ಯಕ್ಕೆ ತೊಡಕಾಗುತ್ತಿದೆ. ನಿರಂತರ ಕಾರ್ಯಾಚರಣೆ ನಡೆಸಲಾಗ್ತಿದೆ. ಗುಡ್ಡ ಕುಸಿತ ಪ್ರದೇಶ ವೀಕ್ಷಿಸಿದ ಕೇಂದ್ರ ಸಚಿವ HDK. ಶಿರೂರು ಗ್ರಾಮದ ಗುಡ್ಡ ಕುಸಿತ ಪ್ರದೇಶಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಜಿಲ್ಲಾಧಿಕಾರಿಯಿಂದ ಪಿನ್ ಟು ಪಿನ್ ಮಾಹಿತಿ ಪಡೆದ್ರು. ಈಗಾಗಲೇ ಸಂತ್ರಸ್ತರಿಗೆ ಪರಿಹಾರ ಒದಗಿಸಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಗುಡ್ಡ ಕುಸಿದಿದ್ದು ಕೇಂದ್ರದಿಂದ ಪರಿಹಾರ ಒದಗಿಸಲು ಪ್ರಯತ್ನಿಸಲಾಗುವುದು ಅಂತ ಭರವಸೆ ನೀಡಿದ್ರು ಕುಮಾರಣ್ಣ. ಜಿಲ್ಲಾಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಅವರಿಗೆ ಶಾಶ್ವತವಾದಂಥ ಒಂದು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅವರಿಗೆ ಒಂದು ಸಹಾಯವನ್ನು ಮಾಡತಕ್ಕಂಥ ಸರ್ಕಾರ ಎಲ್ಲ ಕ್ರಮ ತೆಗೆದುಕೊಳ್ತಾ ಇದೀವಿ ಅನ್ನೋದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸರ್, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಪರಿಹಾರ ಸರ್? ಇಲ್ಲ, ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಿಂದ ಪರಿಹಾರ ಅಂತಂದ್ರೆ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದ ಏನಾದರೂ ಕೊಡಬೇಕಷ್ಟೇ. ಅದು ಒಂದು ಪ್ರಯತ್ನ ಪಡ್ತೀವಿ. ಸೂರು ಕಳೆದುಕೊಂಡವರಿಗೆ ಪರಿಹಾರ. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ನದಿ ಆರ್ಭಟಕ್ಕೆ ಉಳುವರೆ ಗ್ರಾಮ ಸರ್ವನಾಶ ಆಗಿದೆ. ಸೂರು ಕಳೆದುಕೊಂಡವರಿಗೆ ಸರ್ಕಾರದಿಂದ ಚೆಕ್ ವಿತರಿಸಲಾಯಿತು. ಕೊಟ್ಟ ಮಾತಿನಂತೆ ಸಚಿವ, ಶಾಸಕರು ನಡೆದುಕೊಂಡಿದ್ದಾರೆ. 77 ಕುಟುಂಬಕ್ಕೆ ತಲಾ 25,000 ರೂಪಾಯಿ ಚೆಕ್ ವಿತರಿಸಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಇಷ್ಟು ಬೇಗ ಆಗಲಿಕ್ಕೆ ಇಷ್ಟೆಲ್ಲ ನಮ್ಮ ಕಣ್ಣನ್ನ, ಸರ್ಕಾರದ ಕಣ್ಣನ್ನ ತೆರೀಲಿಕ್ಕೆ ನೀವು ಕಾರಣ ಆಗಿದ್ರಿ. ಅದಕ್ಕಾಗಿ ನಿಮಗೆ ನಾವು ಅಭಿನಂದಿಸ್ತೇವೆ. ಇವತ್ತು ರಿಪಬ್ಲಿಕ್ ಕನ್ನಡ ಬಹಳಷ್ಟು ಐಡಿಯಾಸನ್ನು ಕೊಟ್ಟಿದ್ದಾರೆ. ನಾವು ಸಹ ಅವರ ಒಂದು ಅಡ್ವೈಸ್ ಪ್ರಕಾರ ಹಾಸ್ಪಿಟ್ಲಿಗಿರಲಿ, ಇಲ್ಲಿಯ ಜನರಿಗಿರಲಿ 10,000 ರೂಪಾಯಿ ನಮ್ಮ ವತಿಯಿಂದ ಮತ್ತು ಸಚಿವರ ವತಿಯಿಂದ ನಾವು ಕೊಟ್ಟಿದ್ದೇವೆ. ಅದನ್ನು ಬಿಟ್ಟು ಪ್ರತಿ ಮನೆಗೂ ನಾವು 5 ಲಕ್ಷವನ್ನು ಸ್ಪಾಟ್, ಪ್ರತಿ ಡೆತ್ ಕೇಸಿಗೆ ಸ್ಪಾಟ್ 5 ಲಕ್ಷ ಕೊಟ್ಟಿದ್ದೇವೆ. ಶಿರೂರಿನಲ್ಲಿ ಮಣ್ಣಿನ ಅಡಿ ಸಿಲುಕಿರುವ ಲಾರಿ ಚಾಲಕನ ರಕ್ಷಣೆಗೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೆಸರು ಮಿಶ್ರಿತ ಮಣ್ಣಿನಲ್ಲಿ ಸಿಲುಕಿರುವ ಅರ್ಜುನನ ಪತ್ತೆಗೆ ತಂಡಗಳು ಶ್ರಮಿಸುತ್ತಿವೆ. ರಿಪಬ್ಲಿಕ್ ಕನ್ನಡ ಬದುಕಿ ಬಾ ಅರ್ಜುನ ಅಭಿಯಾನ ನಡೆಸುತ್ತಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮನೆಯಲ್ಲಿ ಬಸ್ಸಾರು, ಉಪ್ಸಾರು, ಮಟನ್, ಚಿಕನ್ ಐಟಮ್ಸ್. ಆದರೆ ಈ ಮುದ್ದೆ ಚಪಾತಿ ವೆರೈಟಿ ರೈಸ್ಗಳನ್ನು ತಿಂತಿದ್ದಂಥ ದಾಸ ಜೈಲಲ್ಲಿ ಮುದ್ದೆ ಊಟಕ್ಕೆ ಫಿಕ್ಸ್ ಆಗಿದ್ದಾರೆ. ಈ ದರ್ಶನ್ ನಾಲಿಗೆ ಈಗ ಜಡ್ ಹಿಡಿದಿದ್ದು ಕಾದು ಕಾದು ರೋಸಿ ಹೋಗಿದ್ದಾರೆ. ಸದ್ಯ ಯಾವ ರೀತಿಯಾಗಿ ಪರಿಸ್ಥಿತಿಯಲ್ಲಿದ್ದಾನೆ ದರ್ಶನ್, ನೀವೇ ನೋಡಿ. ಮನೆ ಊಟಕ್ಕಾಗಿ ಪರಿತಪಿಸುತ್ತಿರುವ ದರ್ಶನ್. ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ. ಮೋಜು ಮಸ್ತಿ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ದಾಸ ಕೊಲೆ ಕೇಸಲ್ಲಿ ಜೈಲು ಸೇರಿ ತಿಂಗಳಾಗ್ತಿದೆ. ಜೈಲೂಟಕ್ಕೆ ಸಾರಥಿ ಸೊರಗಿ ಹೋಗಿದ್ದು ತೂಕ ಕೂಡ ಕಳ್ಕೊಂಡಿದ್ದಾನಂತೆ. ಜೈಲೂಟ ಮಾಡಲು ಆಗ್ತಿಲ್ಲ, ಮನೆ ಊಟ ಬೇಕು ಎಂದು ವಕೀಲರ ಮೂಲಕ ಕೋರ್ಟ್ನಲ್ಲಿ ಮನವಿ ಕೂಡ ಮಾಡಿದ್ದ. ಮನೆ ಊಟಕ್ಕಾಗಿ ಹಾತೊರೆಯುತ್ತಿರುವ ದರ್ಶನ್, ಪ್ಲೀಸ್ ನನಗೆ ಮನೆ ಊಟ ತಿನ್ನಲು ಅವಕಾಶ ಮಾಡಿಕೊಡಿ ಎಂದು ಕೇಳ್ಕೊಳ್ತಿದ್ದಾರೆ. ಈ ಸಂಬಂಧ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆದಿದ್ದು, ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದೆ. ಹೀಗಾಗಿ ಸೋಮವಾರದವರೆಗೆ ದರ್ಶನ್ ಜೈಲೂಟವೇ ತಿನ್ನುವಂತ ಸ್ಥಿತಿ ನಿರ್ಮಾಣವಾಗಿದೆ. ಜೈಲಲ್ಲಿ ಡೆವಿಲ್ಗೆ ವಿಶೇಷ ಊಟ. ಈ ಮಧ್ಯೆ ಜೈಲಲ್ಲಿ ಡೆವಿಲ್ಗೆ ವಿಶೇಷ ಊಟದ ವ್ಯವಸ್ಥೆ ಮಾಡಲಾಗಿದೆ ಎನ್ನಲಾಗ್ತಿದೆ. ಹಿರಿಯ ಅಧಿಕಾರಿಗಳ ಮೂಲಕ ದಾಸ ಒತ್ತಡ ಹಾಕಿಸುತ್ತಿದ್ದು, ತನಗೆ ಬೇಕಾದ ಊಟ ತಿಂಡಿ ವ್ಯವಸ್ಥೆಗೆ ಒತ್ತಡ ಹಾಕುತ್ತಿದ್ದಾರೆ ಎನ್ನಲಾಗ್ತಿದೆ. ಅಡುಗೆ ಮನೆ ಖೈದಿಗಳ ಮೂಲಕ ವಿಶೇಷ ಊಟ ಮಾಡಿಸಿಕೊಳ್ತಿದ್ದಾರಂತೆ. ಮರಗಟ್ಟಿರುವ ನಾಲಿಗೆಗೆ ರುಚಿ ಊಟಕ್ಕಾಗಿ ಹಾತೊರೆಯುತ್ತಿದ್ದು, ಹೆಂಗಾದ್ರೂ ಸರಿ ರುಚಿ ಊಟ ಕೊಡಿ ಅಂತ ದರ್ಶನ್ ಒದ್ದಾಡ್ತಿದ್ದಾರೆ. ಸೋಮವಾರ ದರ್ಶನ್ ಮನವಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಇಲ್ವಾ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲ್ಲ ಅಂದುಕೊಂಡಂತೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಡೆವಿಲ್ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿರ್ತಾ ಇತ್ತು. ಆದರೆ ಅದಕ್ಕೂ ಮುನ್ನವೇ ಈ ದಾಸ ಜೈಲು ಪಾಲಾಗಿದ್ದಾನೆ. ಹಾಗಾದರೆ ಈ ದರ್ಶನ್ ಜೈಲಿನಿಂದ ಹೊರಬಂದು ಶೂಟಿಂಗ್ನಲ್ಲಿ ಭಾಗಿ ಆಗಬಹುದಾ ಎನ್ನುವಂಥ ಪ್ರಶ್ನೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಡೆವಿಲ್ ಕೊಲೆ ಸಾರಥಿ ದರ್ಶನ್ನ ಬಹು ನಿರೀಕ್ಷಿತ ಸಿನಿಮಾ. ಕಾಟೇರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದ ಚಿತ್ರ. ಇದೇ ವರ್ಷ ಡಿಸೆಂಬರ್ಗೆ ಡೆವಿಲ್ ಸಿನಿಮಾ ಥಿಯೇಟರ್ಗಳ ಸ್ಕ್ರೀನ್ ಮೇಲೆ ಅಪ್ಪಳಿಸಬೇಕಿತ್ತು. ಆದರೆ ಅದಕ್ಕೂ ಮುನ್ನವೇ ಕೊಲೆ ಕೇಸ್ನಲ್ಲಿ ದಾಸ ಜೈಲು ಹಕ್ಕಿ ಆಗ್ಬಿಟ್ಟಿದ್ದಾನೆ.